ಎನಿ ಕೈಂಡ್ ಆಫ್ ಡಿಸೀಸ್, ಗಾಳಿ, ಮಣ್ಣು, ನೀರು, ಈ 3 ಜಾಗಗಳಿಂದ ಆ ಡಿಸೀಸ್ ಸ್ಪ್ರೆಡ್ ಆಗೋ ಸಾಧ್ಯತೆಗಳಿರ್ತವೆ. ಈ ಹೂವನ್ನ ಕೀಳ್ಬಾರ್ದು, ಕೆಳಗಡೆ ಬಿದ್ಮೇಲೆ ತಗೊಂಡೋಗಿಡ್ಬೇಕು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶಶಿ. ವೆಲ್ಕಮ್ ಟು ಶಶಿ ವ್ಲಾಗ್ಸ್. Shashi is back. Welcome to Shashi Vlogs. Welcome to Shashi Vlogs. Welcome to Shashi Vlogs. Welcome back to Shashi Vlogs. ನಾವಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಇಟಪ್ನಹಳ್ಳಿ ಅನ್ನೋವಂಥ ಒಂದು ಗ್ರಾಮದಲ್ಲಿ ಬಂದಿದ್ದೀವಿ. ಇಲ್ಲೊಂದು ಫಾರ್ಮರ್ 4 ಎಕರೆಯಲ್ಲಿ ಬ್ಯೂಟಿಫುಲ್ ಆಗಿ ದಾಳಿಂಬೆ ಬೆಳೀತಾ ಇದ್ರು. ಅವ್ರನ್ನ ಭೇಟಿ ಮಾಡೋಣ ಅಂತ ಬರ್ತಾ ಇದೀನಿ. ಆ ರೈತರ ಹೆಸರು ಮಧು ಅಂತ. ಬನ್ನಿ ಅವ್ರನ್ನ ಭೇಟಿ ಮಾಡೋಣ. ಬ್ಯೂಟಿಫುಲ್ ಆಗಿ ಕ್ಯಾಮ್ರಾ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ತೋಟನ. ಒಳ್ಳೆ ಫ್ಲವರಿಂಗು ಬಂದಿದೆ ನೋಡಿ. ಇಲ್ಲೊಂದು ವಿಲ್ಟ್ ಬಂದಿದೆ. ದಾಳಿಂಬೆ ಅಂದಿದ ತಕ್ಷಣ ಪ್ರತಿಯೊಬ್ಬರಿಗೂ ಕಾಣಿಸೋ ಅಂಥ ಮೇಜರ್ ಇಶ್ಯೂನೇ ವಿಲ್ಟ್ ಬರುವ ಎಲ್ಲ ಸಾಧ್ಯತೆಗಳು ಇರ್ತವೆ ನೋಡಿ. ಈ ಗಿಡ ಆಲ್ಮೋಸ್ಟ್ ಹೋಗಿತ್ತು, ಬಟ್ ನೋಡಿ ಇಲ್ಲಿ ಆಲ್ರೆಡಿ ಚಿಗುರು ಬರ್ತಾ ಇದೆ. ಸಾಮಾನ್ಯವಾಗಿ ವಿಲ್ಟ್ ಬಂದಿರೋ ಗಿಡಗಳನ್ನ ನಾವು ಪ್ರತಿ ಸಾರಿ ತೆಗೆದುಬಿಡ್ತೀವಿ. ಇದೊಂದೇ ಒಂದು ಗಿಡ ಉಳಿಸ್ಕೊಂಡಿದ್ದಾರೆ. ಆ ಕಡೆ ಒಂದು 2-3 ಗಿಡಗಳು ನಾವು ನೋಡಿದಾಗ ತೆಗೆದುಬಿಟ್ಟಿದ್ದಾರೆ. ನೀವು ಯಾವುದಾದ್ರೂ ಒಂದು ಗಿಡಕ್ಕೆ ವಿಲ್ಟ್ ಬಂದಿದೆ ಅಂದಾಗ, ಎಸ್ಪೆಷಲಿ ದಾಳಿಂಬೆಗೆ, ಆ ಗಿಡನ ಡಿಸ್ಕಾರ್ಡ್ ಮಾಡಿಬಿಡುವಂಥದ್ದು ಉತ್ತಮ ಪದ್ಧತಿ. ಯಾಕಂದರೆ ನಿಮ್ಗೆ ಸಾಮಾನ್ಯವಾಗಿ ಬ್ಲೈಟ್ ಆಗಿರಲಿ, ವಿಲ್ಟ್ ಆಗಿರಲಿ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವೈಲ್ಡ್ ಸ್ಪ್ರೆಡ್ ಆಗೋ ಸಾಧ್ಯತೆಗಳಿರ್ತವೆ. ಈ ಅರ್ಲಿ ಬ್ಲೈಟು, ಲೇಟ್ ಬ್ಲೈಟು ಅಂತ ಕರಿತೀವಿ. ಅರ್ಲಿ ಬ್ಲೈಟ್ ಸ್ಟೇಜಲ್ಲಿ ನೀವು ಗಿಡನ ಹತೋಟಿಗೆ ತಂದರೆ ನೀವು ಕಂಟ್ರೋಲ್ ಮಾಡ್ಬೋದು. ಆ ಅರ್ಲಿ ಬ್ಲೈಟ್ ಲೇಟ್ ಬ್ಲೈಟ್ ಆಗಿ ಸ್ಪ್ರೆಡ್ ಆಯಿತು ಅಂತಂದರೆ ಓವರ್ ನೈಟ್ ಗಿಡದಿಂದ ಗಿಡಕ್ಕೆ ಇಡೀ ತೋಟನೇ ಧ್ವಂಸ ಆಗೋಂಥ ಸಾಧ್ಯತೆಗಳಿರ್ತವೆ. ವೆನ್ ಯು ಐಡೆಂಟಿಫೈ ಅಟ್ ದ ಅರ್ಲಿ ಬ್ಲೈಟ್, ಅರ್ಲಿ ವಿಲ್ಟ್ ಸ್ಟೇಜ್, ಅದನ್ನು ಆ ಗಿಡನ ಡಿಸ್ಕಾರ್ಡ್ ಮಾಡಿ ಆ ಕಡೆ ಈ ಕಡೆ ಒಂದಷ್ಟು ಕನೆಕ್ಟಿವಿಟಿನ ನಿಲ್ಲಿಸಿ ಡ್ರಿಪ್ ಪೈಪ್ಗಳಿಗೆ ಟೇಪ್ ಸುತ್ತಿಬಿಟ್ಟು ನೋಡಿ, ಇಲ್ಲೆಲ್ಲ ಟೇಪ್ ಆಲ್ರೆಡಿ ಸುತ್ತಿದ್ದಾರೆ. ಟೇಪ್ ಡಿಸ್ಕನೆಕ್ಟ್ ಮಾಡ್ಬೋದು. ಬಿಕಾಸ್ ನೀವು ಯಾವುದೇ ಜಾಗದಲ್ಲಿ ನೋಡಿದಾಗ್ಲೂ ಎನಿ ಕೈಂಡ್ ಆಫ್ ಡಿಸೀಸ್, ಗಾಳಿ, ಮಣ್ಣು, ನೀರು, ಈ 3 ಜಾಗಗಳಿಂದ ಆ ಡಿಸೀಸ್ ಸ್ಪ್ರೆಡ್ ಆಗೋ ಸಾಧ್ಯತೆಗಳಿರ್ತವೆ. ಈ ಡ್ರಿಪ್ ಲೈನಲ್ಲಿ ಇಲ್ಲೇನೋ ತೊಟ್ಟಿರೋದು ಹಿಂಗೆ ಸುಮ್ಮನೆ ಹೋಯ್ತು ಅಂದರೆ ಇಲ್ಲಿ ವಿಲ್ ಟು ಬ್ಲೈಟ್ ಬಂದಿರೋಂಥದ್ದು ಆ ಕಡೆ ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ. ಗಾಳಿಯಲ್ಲಿ ಸ್ಪ್ರೆಡ್ ಆಗೋಂಥ ಸಾಧ್ಯತೆಗಳಿರ್ತವೆ. ಮಣ್ಣಲ್ಲಿ ಜಾಸ್ತಿ ಸ್ಪ್ರೆಡ್ ಆಗೋವಂಥ ಸಾಧ್ಯತೆಗಳಿರ್ತವೆ. ಹಂಗಾಗಿ ರೋಗ ಬಂದಿರೋ ಗಿಡಗಳನ್ನ ಡಿಸ್ಕಾರ್ಡ್ ಮಾಡೋದು ಇದು ಒಳ್ಳೆ ಪದ್ಧತಿ. ಬಟ್ ಇಲ್ಲಿ ನೀವು ನೋಡಿದ್ರೆ ಆ ಕಡೆಯಿಂದ ಚಿಗುರು ಹೊಡಿತಾ ಇದೆ. ಸೊ ಇದನ್ನು ಇವರು ಹಾಗೆ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಚಾಲೆಂಜಿಂಗ್ ಆಗಿರುತ್ತೆ. ಬಿಕಾಸ್ ಆ ಸ್ಟೇಜ್ ಆಲ್ರೆಡಿ 18 ತಿಂಗಳು ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿರುತ್ತೆ ಗಿಡ. ಇದೀಗ ಚಿಗುರು ಹೊಡಿತಾ ಬರೆದ್ರೆ ಆ ಏಜ್ ಗ್ಯಾಪ್ ಅಂತೂ ಹಂಗೆ ಇರುತ್ತೆ. ಸೊ ನಾವು ಯಾವುದಾದ್ರೂ ದಾಳಿಂಬೆ ತೋಟ ಅಂತ ಹೋದಾಗ ನಾವು ಯಾವಾಗಲೂ ಒಂದು ಸೈಡ್ ಕಾರ್ನರಲ್ಲಿ ಅಟ್ಲೀಸ್ಟ್ 1 ವರ್ಷಕ್ಕೆ ಗಿಡಗಳನ್ನ ಒತ್ತಾಗಿ ಹಾಕ್ಕೊಂಡು ರೆಡಿ ಇಟ್ಕೊಂಡಿರ್ಬೇಕಾಗತ್ತೆ. ಸೊ ಹಿಂಗೆ ಡಿಸ್ಕಾರ್ಡ್ ಆಗಿರೋ ಪ್ಲ್ಯಾಂಟ್ನ ತಗೊಂಬಂದು ಮತ್ತೆ ಇಲ್ಲಿ ರೀಪ್ಲ್ಯಾಂಟ್ ಮಾಡೋದಕ್ಕೆ ಹೆಲ್ಪ್ ಆಗೋ ಥರ. ಬನ್ನಿ ರೈತರನ್ನ ಭೇಟಿ ಮಾಡೋಣ, ಅವ್ರು ಏನು ಹೇಳ್ತಾರೆ ಅನ್ನೋದು ಕೇಳೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್, ಚೆನ್ನಾಗಿ ಸಕ್ಕತ್ತಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು. ಏನಿದು ಒಳ್ಳೆ ರಂಗೋಲಿ ಎಲ್ಲ ಬಿಡಿಸಿ? ಸರ್ ಇದು ಪಾರಿಜಾತ ಗಿಡ ಅಂತ ಈಶ್ವರನ್ಗೆ ತುಂಬಾ ಇಷ್ಟವಾದಂತ. ಕರೆಕ್ಟ್, ಕೇಳಿದ್ದೀನಿ. ಸೊ ಇದನ್ನ ವಿಶೇಷತೆ ಏನಂತಂದ್ರೆ ಇದನ್ನ ಕೀಳ್ಬಾರ್ದು. ಬಿದ್ದಿರೋ ಅಂತ ಹೂವನ್ನ ತಗೊಂಡೋಗಿ ಶಿವನ ಹತ್ರ ಇಟ್ಟು ಪೂಜೆ ಮಾಡ್ಬೇಕು. ಸೂಪರ್. ಅದಕ್ಕೆ ಅಷ್ಟು ನೀಟಾಗಿ ಇದನ್ನ ರಂಗೋಲಿ ಹಾಕ್ಸಿ, ಸಗಣಿಯಲ್ಲೇ ಸಾರಿಸಿ ರಂಗೋಲಿ ಹಾಕ್ಸಿ, ಆ ಬಿದ್ದಿರೋ ಹೂವು ಗಲೀಜ್ ಆಗ್ಬಾರ್ದು ಅಂತ ಅದನ್ನ ಹಂಗೆ ತಗೊಂಡೋಗಿ ಈಶ್ವರನ ಹತ್ರ ಇಟ್ಟು ಪೂಜೆ ಮಾಡಿಸ್ಬೇಕು ಅಂತ. ಸೂಪರ್. ಅದು ತೋಟದಲ್ಲಿದ್ರೆ ಸಾಕ್ಷಾತ್ ದೇವ್ರೆ ನಮ್ಮ ತೋಟದಲ್ಲಿ ಇರ್ತಾನೆ ಅಂತ. ಎಕ್ಸ್ಟ್ರಾರ್ಡಿನರಿ. ನಂಗೆ ಎಲ್ಲದಕ್ಕಿಂತ ಇಷ್ಟ ಆಗಿದೆ ಏನು ಅಂದ್ರೆ ಇದರಲ್ಲಿ ಬಿದ್ದಿರೋ ಹೂ ಗಲೀಜ್ ಆಗ್ಬಾರ್ದು ಅಂತ ಸಗಣಿಯಲ್ಲಿ ಸಾರಿಸಿರೋ ಅಂಥದ್ದು. ಸೂಪರ್ ಸರ್. ಇಲ್ಲಿ ಮಣ್ಣಲ್ಲಿದ್ರೆ ಇಲ್ಲಿ ಪೂಜೆ ಮಾಡ್ತೀರಾ ಸರ್? ಇಲ್ಲ, ಎಲ್ಲಾದ್ರೂ ಈಶ್ವರನ ದೇವಸ್ಥಾನ ಆಗಿರಿ, ಯಾವುದೇ ದೇವ್ರಿಗಾಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ ಅಂತ. ಅಲ್ಲ, ಸಾಮಾನ್ಯವಾಗಿ ಏನ್ ಹೇಳ್ತಾರೆ, ಈ ಕೆಳಗೆ ಬಿದ್ದಿರೋ ಹೂವನ್ನ ಇಡಬಾರ್ದು ಅಂತಾರಲ್ಲ. ಇದ್ರ ಸ್ಪೆಷಾಲಿಟಿನೇ ಅದು. ಈ ಹೂವನ್ನ ಕೀಳ್ಬಾರ್ದು, ಕೆಳಗಡೆ ಬಿದ್ಮೇಲೆ ತಗೊಂಡೋಗಿಡ್ಬೇಕು. ಈ ಹೂ ಮಾತ್ರ? ಈ ಹೂ ಮಾತ್ರ. ಸೂಪರ್. ಪಾರಿಜಾತ ಅಂತ ಮನೆ ಅಂಗಳದಲ್ಲಿ ಹಾಕೋತಾರೆ, ತುಂಬಾ ಒಳ್ಳೇದಿದು. ಆತರ ಸರ್, ಚೆನ್ನಾಗಿತ್ತು ನಿಮ್ಮ ಪಾರಿಜಾತ ಕತೆ ಆ್ಯಂಡ್ ಸ್ಟೋರಿ. ಏನಕ್ಕೆ ಸರ್ ವ್ಯವಸಾಯ ಮಾಡಬೇಕು ಅಂತ ಏನಕ್ಕೆ ಅನಿಸ್ತು ನಮಗೆ? ಸರ್, ವ್ಯವಸಾಯ ಅಂದರೆ ನಮ್ಮ ತಂದೆ ತಾಯಿ ಮೊದಲಿಂದನೂ ಮಾಡ್ಕೊಂಬಂದಿರೋಂಥದ್ದು. ನಮ್ಮ ಪೂರ್ವಿಕರ ಅದೇನು ಶ್ರಮ ಇವತ್ತಿನ ಈ ಭೂಮಿ. ಇವತ್ತು ನಮ್ಮ ಜೀವನದಲ್ಲಿ ಕೊಂಡಕ್ಕಾಗೋದಿಲ್ಲ ಭೂಮಿಗಳಂತ. ಅಟ್ಲೀಸ್ಟ್ ಇರೋದನ್ನಾದರೂ ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಬೇಕು.
ಬೇರೆ ಅದಕ್ಕೂ ಇದಕ್ಕೂ ಆಕ್ಟಿವಿಟೀಸ್ ಕೊಡದೆ ಇಲ್ಲಿ ಸುಮಾರೆಲ್ಲ ಫ್ಯಾಕ್ಟ್ರಿಗಳೆಲ್ಲ ಆಲ್ರೆಡಿ ಆಗ್ಬಿಟ್ಟಿದ್ದಾವೆ, ನೀವೆಲ್ಲ ನೋಡ್ಬೋದು ಆ ಬ್ಯಾಕ್ಗ್ರೌಂಡ್. ಕರೆಕ್ಟ್ ಬರ್ತಾ ಇದೆ. ಸೊ ನಾವು ಫಲವತ್ತಾದ ಭೂಮಿಗಳನ್ನ ಹಾಳು ಮಾಡಬಾರ್ದು, ಅಗ್ರಿಕಲ್ಚರೇ ಮಾಡಬೇಕು ಅಂತ ಇಷ್ಟಪಟ್ಟು ಮಾಡ್ತಾರೆ ಸರ್. ಇದು ಪ್ಯಾಷನ್ ಅನ್ನೋದಕ್ಕಿಂತ ತುಂಬಾ ಇಷ್ಟಪಟ್ಟು ಮಾಡ್ತಿದ್ದೀವಿ. ಬನ್ನಿ ಸರ್, ತುಂಬಾ ಬಿಸಿಲಿದೆ, ಮರದ ಕೆಳಗಡೆ ಕುತ್ಕೊಂಡು ಮಾತಾಡೋಣ. ಎಂಟ್ರಿಗೆ ಸ್ವಾಶ್ ವೆಲ್ಕಮ್ ಮಾಡ್ತಾ ಇದೆ. ಆಯಿತು. ಎಸ್ ಸರ್, ಏನೇನು ಪ್ರಾಡಕ್ಟ್ ಬಳಸಿದೆ ಸರ್ ನಮ್ಮದು ಸ್ವಾಶ್? ಸರ್ ನಿಮ್ದು ವಿಗರ್ ರೂಟು, ಗ್ರೋಫಿಟ್, ಆಮೇಲೆ ಗ್ರೋಫಿಟ್ಟು ಎಲ್ಲ ಕೆಲವು ಪ್ರಾಡಕ್ಟ್ಸ್ ಎಲ್ಲ ಇಲ್ಲೇ ಇದೆ ನೋಡಿ ಸರ್ ಎಲ್ಲ. ಹಾಂ, ಹೆಂಗೆ ಅನ್ನಿಸ್ತು ಸರ್ ನಿಮಗೆ? ತುಂಬ ಚೆನ್ನಾಗಿದೆ ಸರ್. ನಮಗಂತೂ ಅದು ಯೂಸ್ ಮಾಡಿದ್ಮೇಲೆ ಒಳ್ಳೆ ರಿಸಲ್ಟ್ ಬಂದಿದೆ. ರಿಸಲ್ಟ್ ಅನ್ನೋದಕ್ಕಿಂತ ನೀವೇ ಕಣ್ಣಲ್ಲಿ ನೋಡಿ ಸರ್ ಎಲ್ಲ.